ನಮಸ್ಕಾರ ನೋಡ್ಸಂದ್ರ ಕೊನೆಗೂ ಮಂಗಳವಾರ ದಿನ ಅಂದ್ರೆ ಮಂಗಳವಾರ 18/11/2025 ನೋಟಿಸ್ ಪ್ರಕಟ ಆದಂತ ದಿನಾಂಕ 18/11/2025 ನೋಟಿಸ್ ಆಗಿದೆ. ಯಾವ ಒಂದು ಸಂಸ್ಥೆ ಯಾವ ಒಂದು ಇಲಾಖೆ ಅಂದ್ರೆ ಇದು ಸೆಂಟ್ರಲ್ ಅರ್ಧ ಬರತ್ತೆ, ಸ್ಟೇಟ್ ಅರ್ಧ ಬರತ್ತೆ, ಹಾಫ್ ಹಾಫ್. ಮೇಲಿನ ತುದಿ ಅಚ್ಚಿ ಕಡೆ ಅರ್ಧ ತುದಿ, ಅಚ್ಚಿ ಕಡೆ ಅರ್ಧ ತುದಿ, ಈ ರೀತಿಯಾಗಿ ಮಾಡಿದ್ದಾರೆ ಈ ಒಂದು ರೈಲ್ವೆ ಇಲಾಖೆಯಲ್ಲಿ. ಅಂದ್ರೆ ನಮ್ಮ ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಇದನ್ನ ಈ ರೀತಿಯಾಗಿ ವಿಭಜನೆ ಮಾಡಿದ್ದಾರೆ, ಅರ್ಧ ಈಚೆ ಕಡೆ ಅರ್ಧ ಅಚ್ಚಿ ಕಡೆ. ಆಯ್ಕೆ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಳ ಸಿಗತ್ತೆ, ಸ್ಟೇಟ್ ಗೌರ್ಮೆಂಟ್ ಸಂಬಳ ಸಿಗತ್ತೆ. ಈ ರೀತಿಯಾಗಿ ಇದು ರಿಲೀಸ್ ಮಾಡಿದಂತ ಏನ್ ತಿಳಿಸ್ಕೊಟ್ಟಲ್ಲ BMTC ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಇದಕ್ಕೆ ಹೆಂಗ ನೇಮಕಾತಿ, ಏನ್ ರೂಲ್ಸ್ ರೆಗ್ಯುಲೇಷನ್, ಪೋಸ್ಟ್ ಬಗ್ಗೆ ಎಷ್ಟು ಪೋಸ್ಟ್, ಕೊನೆ ದಿನಾಂಕ ಎಲ್ಲ ಮಾಹಿತಿ ಇರತ್ತೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಮಾಹಿತಿ ತಿಳಿಸ್ಕೊಡ್ಬೇಕಂತ ಅನಿಸ್ತು. ಅದೇ ಒಂದು ಕಾರಣಕ್ಕಾಗಿ ಸ್ವಲ್ಪ ನೋಡಿ, ತುಂಬಾ ನಿಮ್ ಟೈಮ್ ವೇಸ್ಟ್ ಮಾಡಲ್ಲ. ಈಗಿನ ದಿನಮಾನದಲ್ಲಿ ವಿದ್ಯಾರ್ಥಿಗಳ ಮೈಂಡಿನಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ, ಜಾಬ್ ಸಿಕ್ಕರೆ ಮಾತ್ರ ನಮ್ಮೊಂದು ಮನೆಯಲ್ಲಿ ಕಿಮ್ಮತ್ ಕೊಡ್ತಾರೆ, ನಾವು ಜಾಸ್ತಿ ಬೆಳಿತೀವಿ, ಸಂಬಂಧಿಕರು ನಮ್ಮೊಂದು ಬೇರೆದವರು ಅವರು ಇವರು ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಇದನ್ನ ಹೇಳ್ತಿದ್ದಾರೆ. ನೀನೇನಾಗ್ತೀಯ, ಡಾಕ್ಟರು, PC, ಕಾನ್ಸ್ಟೇಬಲ್, ಆರ್ಮಿ, ಇದನ್ನೇ ಹೇಳ್ತಿದ್ದಾರೆ. ಇದನ್ನ ಬಿಟ್ಟು ಬೇರೆ ಬದುಕೋ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ಟೇ ಇಲ್ಲ. ಇದನ್ನೇ ನಂಬ್ಕೊಂಡು ಜಾಬ್ ಸಲುವಾಗಿನೇ ಓದೋದಕ್ಕೆ ಹೋಗ್ತಾರೆ. ಜಾಬ್ ಆಗ್ಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊತಿದ್ದಾರೆ, ಅಂದ್ರೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಈ ಒಂದು ತಪ್ಪು ಯಾರು ಕೂಡ ಮಾಡಬೇಡಿ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮನೆಯಲ್ಲಿ ತಂದೆ ತಾಯಿಗಳು ನಿಮ್ಮನ್ನ ಓದೋದಕ್ಕೆ ಕಳಿಸಿರ್ತಾರೆ ಅಂದ್ರೆ ಓದೋದಾಗ್ಲಿಲ್ಲ ಅಂದ್ರೆ ಜಾಬ್ ಒಂದೇ ನಿಮ್ ಜೀವನಕ್ಕೆ ದಾರಿ ಅಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಜಾಬ್ ಒಂದೇ ನಿಮ್ ಜೀವನಕ್ಕೆ ದಾರಿ ಅಲ್ಲ. ಈ ಒಂದು ಜಾಬ್ ಬಿಟ್ರೆ ನಿಮ್ಗೆ ತುಂಬಾ ಒಳ್ಳೇದು, ಡಿಮೋಟಿವೇಶನ್ ಅಲ್ಲ. ತುಂಬಾ ಜನ ಈ ರೀತಿ ತಪ್ಪು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇರೋದು, ಜಾಬ್ ಆಯ್ತು ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ಡಿಮೋಟಿವೇಶನ್ ಆಗಬೇಡಿ, ಬಿಸಿನೆಸ್ ಮಾಡಿ. ಬಿಸಿನೆಸ್ನಿಂದ ತಿಂಗಳಿಗೆ 60ರಿಂದ 70 ತನಕ ಆದಾಯ ಬರತ್ತೆ. ಅಷ್ಟೇ ಅಲ್ಲ, ರೈತ ಆತಂದ್ರೆ ಮುಗ್ದ ಹೋಯ್ತು. 1 ಎಕರೆದಲ್ಲೇ ದ್ರಾಕ್ಷಿ ಕಬ್ಬು ಎಲ್ಲ ಹಚ್ಚಿ ಆರಾಮಾಗಿ ನಿವಂತಾಗಿ ವರ್ಷಕ್ಕೆ ಸುಮಾರು 7ರಿಂದ 8 ತನಕ ನಿಮ್ಗೆ ಆದಾಯ ಬರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಯಾರು ಕೂಡ ಮೋಟಿವೇಶನ್ ಆಗಬೇಡಿ. ಜಾಬ್ ಒಂದೇ ಬದುಕೋದಕ್ಕೆ ದಾರಿ ಅಲ್ಲ. ಬಿಸ್ನೆಸ್ ಮಾಡ್ಕೊಳ್ಳಿ. ಯಾರಿಗೆ ಹೇಳೋ, ದೇವ್ರಿ ನಿಮ್ಮ ಹಣೆ ಬರದಲ್ಲಿ ಏನು ಬರೆದತ್ತಾನೆ ಹೇಳಕ್ಕಾಗಲ್ಲ. ಜಾಬ್ ಅಂದ್ರೆ ನೌಕರಸ್ಥರಾಗಿ ದುಡಿಯುವ ಹಣೆ ಬರದಲ್ಲಿ ನಿಮ್ಮಲ್ಲಿ ಆಯ್ಕೆ ಇಲ್ಲ. ನೀವೇ ಒಂದು ಮಾಲೀಕರಾಗೋರಿದ್ರೆ, ದೇವ್ರು ಅದೇ ರೀತಿಯ ಬರ್ದಿರಂದ್ರೆ, ನಿಮ್ ಕೈ ತೆಳಗನೆ 10 ಜನ 20 ಜನ ಕೆಲಸ ಮಾಡೋರಿದ್ರೆ ಅದು ಬರ್ದಿದಂದ್ರೆ ನೀವು ಬರೀ ಜಾಬಿಗೆ ಓದ್ತಾ ಇದ್ದೀರಾ. ಆ ದೇವ್ರ ಹಣೆ ಬರದಲ್ಲಿ, ನಿಮ್ಮೊಂದು ಹಣೆ ಬರದಲ್ಲಿ ಮಾಲೀಕನಾಗುವಂತ ಅವಕಾಶ ಕೊಟ್ಟಿರಂದ್ರೆ ಏನ್ ಹೇಳಕ್ಕಾಗತ್ತೆ. ಆದ ಕಾರಣ ಡಿಮೋಟಿವೇಶನ್ ಆಗಬೇಡಿ. ಜಾಬ್ ಸಿಕ್ತಂದ್ರೆ ಸಿಗ್ಲಿ, ಇರ್ಲಿಲ್ಲ ಅಂದ್ರೆ ಒಂದು ತಿಂಗಳು ಗ್ಯಾಪ್ ತಗೊಳ್ಳಿ, 1.5 ತಿಂಗಳು ಗ್ಯಾಪ್ ತಗೊಳ್ಳಿ, ವಿಚಾರ ಮಾಡಿ ಅದ ನಂತರ ಮುಂದಕ್ಕೆ ಹೆಜ್ಜೆ ಇಡಿ. ಎಲ್ಲಿ ಬೇಕಾದ್ರೂ ಸಾಲ ಕೊಡ್ತಾರೆ, ಲೋನ್ ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಂದ್ರು ಬಿಸಿನೆಸ್ ಮಾಡಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ತುಂಬಾ ಜನ ಈ ರೀತಿಯಾಗಿ ಮಾಡ್ತಾ ಇದ್ರೆ ಅದೇ ಒಂದು ಕಾರಣಕ್ಕಾಗಿ ಬರೇ ಈಗಿನ ನಿರ್ಮಾಣದಲ್ಲಿ ಕೋಚಿಂಗ್ ಕ್ಲಾಸ್ಗಳು ಬರೀ ಬಿಸಿನೆಸ್ ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಬಿಸಿನೆಸ್ ಆಗ್ಬಿಟ್ಟಿದೆ. ABCD ಕಲಿಸೋದಕ್ಕೆ 2-3 ಲಕ್ಷಗಳು ಖರ್ಚು ಮಾಡ್ತಿದ್ದಾರೆ ಈಗಿನ ನಿರ್ಮಾಣದಲ್ಲಿ. ಇಂಥದ್ರಲ್ಲಿ ಈಗ ಎಲ್ಲ ಬೇಕು, ಪ್ರತಿಯೊಂದು ಖಾಸಗಿ ಬೇಕು. ಜಾಬ್ ಅಷ್ಟೇ ಯಾಕೆ ಗೌರ್ಮೆಂಟ್ ಬೇಕು, ಅದು ಕೂಡ ಖಾಸಗಿ ಮಾಡ್ಕೊಳ್ಳಿ. ನೀವೇ ಮಾಲಕರಾಗಿ ನೀವೇ ಸಂಸ್ಥೆ ಸ್ಟಾರ್ಟ್ ಮಾಡಿ, ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿ, ಕಂಪ್ನಿ ಸ್ಟಾರ್ಟ್ ಮಾಡಿ. ಯಾರು ಬೇಡ ಅಂದ್ರು ನಿಮ್ ಇಷ್ಟ. ತುಂಬಾ ಜನ ಕೇಳಿದ್ರೆ ಇನ್ಸ್ಟಾದಲ್ಲಿ ಈ ರೀತಿ ಮಾಡಿದೀವಿ ಸರ್, ಹಿಂಗಾಗಿದೆ, ಏನು ಮಾಡ್ದಂತ ತುಂಬಾ ಜನ, ಕೆಲವು ಜನ ಸುಮಾರು 2-3 ಜನ ಅಂತೂ ಮೆಸೇಜ್ ಮಾಡಿದ್ರಿ. ಆದ ಕಾರಣ ತುಂಬಾ ಜನ ಒಬ್ಬರೇ ಹೇಳೋದಕ್ಕಿಂತ ಅದು ಬೇರೆದು, ಎಲ್ಲರಿಗೂ ತಿಳಿಸ್ಕೊಡೋದು ಅದು ಬೇರೆದಾಗತ್ತೆ. ಅದೊಂದು ಕಾರಣಕ್ಕೆ ಇಲ್ಲಿ ತಿಳಿಸ್ಕೊಟ್ಟೆ. ನಾನು ಈಗಲೇ ಹೇಳ್ತಾ ಇದ್ದೇನೆ, ಜೀವನದಲ್ಲಿ ಬದುಕೋದಕ್ಕೆ ಜಾಬ್ ಮುಖ್ಯ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಜಾಬ್ ಬಿಟ್ರೆ ಇನ್ನೂ ಹಲವಾರು ದಾರಿ ಇದಾವೆ. ನಿಮ್ ತಂದೆ ತಾಯಿಗಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಆತ್ಮಹತ್ಯೆ ಅಂತ ಯಾರು ಕೂಡ ಮಾಡ್ಕೋಬೇಡಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡೂ ಕೂಡ ಬರತ್ತೆ ಅರ್ಧ ಅರ್ಧ. ಇನ್ನು ಇಲ್ಲಿ ಖಾಲಿರುವಂತ ಪೋಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತೇಳಿ. ಈ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಒಂದಿರತ್ತೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಲಾಸ್ಟ್ ಡೇಟು ಅರ್ಜಿ ಸಲ್ಲಿಸೋದಕ್ಕೆ 8/12/2025 ಅರ್ಜಿ ಸಲ್ಲಿಸೋದಕ್ಕೆ. ಎಲ್ಲಿ ತನಕ ಇರತ್ತೆ ನಿಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ? 4 ಗಂಟೆ ತನಕ, PM 4 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಬಳಿಕ ಇನ್ನೊಂದು ಡೇಟ್ ಇದೆ. ಯಾವ ಡೇಟು? 12 ಡಿಸೆಂಬರ್ 2025. ಇದು ಸಹಿ ಹಾಕಿದ ಮಾಡಿರುವಂತ ಮುದ್ರಣವನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಆಗಿರತ್ತೆ 12/12/2025. ಇದು ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಏನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು www.bmrc.co.in ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಮೊದಲನೇ ಪುಟದಲ್ಲಿರುವಂತ ಮಾಹಿತಿ ಅರ್ಥ ಆಯ್ತು. ಇನ್ನು 2ನೇ ಪುಟದಲ್ಲಿರುವಂತ ಮಾಹಿತಿ ನೋಡಿ. ಇದರಲ್ಲಿ ಕೂಡ ಜಾಬ್ ನೋಟಿಸ್ಗೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪೋಸ್ಟು ಒಂದಿರತ್ತೆ. ಅದ ನಂತರ ಸರ್ವಿಂಗ್ ಎಂಪ್ಲಾಯ್ಮೆಂಟ್ ಅದನ್ನೆಲ್ಲ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಕೊಳ್ಳಿ.
ಮತ್ತೆ ಏಜ್ ದ ಲಿಮಿಟ್ ಬಗ್ಗೆ 18ರಿಂದ ನಿಮಗೆ 62 ವರ್ಷದ ತನಕ ಇರತ್ತೆ. ಈ ಒಂದು ಅಸಿಸ್ಟೆಂಟ್ ಹುದ್ದೆಗಳಿಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ವಯೋಮಿತಿ ಬಗ್ಗೆ ನಿಮಗೆ 18ರಿಂದ 62, ಬಟ್ ಅದಕ್ಕೆ 2 ವರ್ಷ ಸೇರ್ಪಡೆ ಮಾಡಿದ್ದಾರೆ. ಇಲ್ಲಿ 60 ವರ್ಷ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ 22/11/2025 ಅಂತ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ ನಿಮ್ಮ ಒಂದು ವಯೋಮಿತಿ ಎಷ್ಟಾಗಿದೆ ಅಂತ ಹೇಳಿ. ಆಮೇಲೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ ಮತ್ತು ಆಫ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಇದೊಂದು ಖುಷಿ ವಿಚಾರ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅನುಭವದವರೆಗೆ ನೋಡಿ ಸುಮಾರು 6 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಅಪ್ಲಿಕೇಶನ್ ಹಾಕಿ ಅಥವಾ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಅಪ್ಲಿಕೇಶನ್ ಹಾಕಿ. ಮತ್ತು ಪರ್ ಮಂತ್ ನಿಮಗೆ ಸ್ಯಾಲ್ರಿ ಎಷ್ಟಿರತ್ತೆ? 60 ವರ್ಷದ ಅಭ್ಯರ್ಥಿಗಳಿಗೆ 62,500 ರೂಪಾಯಿ. ಅದೇ ನೀವೇನಾದ್ರೂ 60 ವರ್ಷದ ಒಳಗಿನವ್ರು ಇತ್ತಂದ್ರೆ 50 ವರ್ಷದ ತನಕ ಇರತ್ತೆ, 50,000 ಸಾರಿ. ಇದು ನಿಮಗೆ ರೂಲ್ಸ್ ಪ್ರಕಾರ ಮಾಹಿತಿ. ಅದ ನಂತರ ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಏನಾದರೂ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರಿಗೆ ಒಂದು ವಿಳಾಸ ಕೂಡ ಇರತ್ತೆ. ಈ ಒಂದು ವಿಳಾಸಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd ಫ್ಲೋರು, BMTC ಕಾಂಪ್ಲೆಕ್ಸ್, KH ರೋಡು, ಈ ಒಂದು ಶಾಂತಿನಗರ, ಬೆಂಗಳೂರು 560027. ಇಲ್ಲಿಗೆ ನೀವು ಸಬ್ಮಿಟ್ ಮಾಡಿ. ಆಫ್ಲೈನ್ ನಲ್ಲಿ, ಇದು ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಸ್ಪೀಡ್ ಪೋಸ್ಟ್ದಲ್ಲಿ ಅಥವಾ ಇತರೆ ಯಾವುದೇ ಸೇವೆದಲ್ಲಿ ಅಪ್ಲಿಕೇಶನ್ ಹಾಕಿ. ಒಂದು ಫಾರ್ಮ್ ಕೂಡ ಸಿಗತ್ತೆ. ಆ ಒಂದು ಫಾರ್ಮ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಾಹಿತಿ ಬೇಕಂದ್ರೆ ಒಂದು ಇಮೇಲ್ ID ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಹತೆ ಪದವಿ ತೇರ್ಗಡೆ ಹೊಂದಿರಬೇಕಾಗತ್ತೆ. ಆಯ್ಕೆ ಆದ್ರೆ ಬೆಂಗಳೂರಲ್ಲಿ ಕೆಲಸ ಇರತ್ತೆ. BMRC ಯಲ್ಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ. ಈ ಒಂದು ತಿಂಗಳ ಹಿಂದ್ಗಡೆ ಈ ಒಂದು ನಮ್ಮ ಬೆಂಗಳೂರು ಮೆಟ್ರೋ ರೈಲ್ ಇಲಾಖೆ ಬಗ್ಗೆ ತಿಳಿಸಿಕೊಟ್ಟಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯ ನೇಮಕಾತಿನೇ ಆಗಿದ್ದಿಲ್ಲ. ಈಗ ಒಂದು ಪೋಸ್ಟಿಗೆ ನೇಮಕಾತಿ ಆಗಿರತ್ತೆ. ಅನುಭವದವರಿಗೆ ಅಪ್ಲಿಕೇಶನ್ ಹಾಕಿ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ. ಬೇಡ ಅಂದ್ರೆ ನೆಕ್ಸ್ಟ್ ಜಾಬ್ಗೋಸ್ಕರ ವೇಟ್ ಮಾಡಿ.